ಮಾತು ಮಿತಿ ಕೃತಿ ಅತಿ ಅನ್ನೋ ಒಂದು ಮಾತು ಕನ್ನಡದಲ್ಲಿ ಬಹಳ ಪ್ರಚಲಿತದಲ್ಲಿ ಇರುತ್ತೆ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ ತಮ್ಮ ಬರಹದ ಮುಖಾಂತರ ಬ್ಯುಸಿ ಆಗ್ತಾ ಇರುವಂತ ಕ್ರಾಂತಿ ಕುಮಾರ್ ಅವರು ಈಗ ಫೆಬ್ರವರಿ 6ನೇ ತಾರೀಕು ರಕ್ಕಸಪುರದೊಳ್ ಖುಷಿಯಲ್ಲಿದ್ದಾರೆ. ಒಂದಿಷ್ಟು ಇಂಟ್ರೆಸ್ಟಿಂಗ್ ಸೀಕ್ರೆಟ್ಗಳನ್ನ ನಮ್ಮ ಜೊತೆ ಬಿಚ್ಚಿಡ್ತಾ ಹೋಗ್ತಾರೆ. ಕ್ರಾಂತಿ ಸರ್, ಟ್ರೈಲರ್ ರಿಲೀಸ್ ಆದಾಗಿಂದ ಬೇರೆ ಬೇರೆ ತರ ರೆಸ್ಪಾನ್ಸ್ ಬರ್ತಾ ಇದೆ. ತುಂಬಾ ಕನ್ಫ್ಯೂಸ್ ಮಾಡ್ಬಿಟ್ರಿ ನೀವು. ಅಂದ್ರೆ ಇದು ಹಾರರ್ ಸಿನಿಮಾನ, ಮರ್ಡರ್ ಸಸ್ಪೆನ್ಸ, ಥ್ರಿಲ್ ಸಿನಿಮಾನ ಅಂತ. ಟ್ರೇಲರ್ ಬಂದ ಮೇಲೆ ನಿಮಗೆ ಸಿಕ್ಕಿರುವಂತ ರೆಸ್ಪಾನ್ಸ್ಗಳು ಹೇಗೆ ಬರ್ತಿದೆ ಸರ್? ತುಂಬಾ ಒಳ್ಳೆ ರೆಸ್ಪಾನ್ಸ್ ಸರ್. ಯಾಕಂದ್ರೆ ರಕ್ಕಸಪುರದೊಳನ ಟೈಟ್ಲ್ ಇಟ್ಟಾಗ್ಲೇ ನಮ್ಮ ಪ್ರೇಮ್ ಸರ್ ಯಾವಾಗ ಹೇಳೋರು, ಮಗ ಜನಕ್ಕೆ ಇಂಟ್ರೆಸ್ಟ್ ಅನ್ಸ್ಬೇಕಂಡ್ರು ಆ ಥರ ಟೈಟ್ಲ್ ಇಡ್ರು ಅಂತ. ಆಮೇಲೆ ರಾಜ್ ಸರ್ ಅಷ್ಟೇ ಡಿಫ್ರೆಂಟ್ ಟೈಟ್ಲ್ ಇಂದಾನೆ ಅವ್ರ ಸಿನಿಮಾಗಳು ಸದ್ದು ಮಾಡಕ ಬಂದಿರೋದು. ಲಾಸ್ಟ್ ಸುದೀಪ್ ಸರ್ ಸ್ಟೇಜ್ ಮೇಲೆ ಹೇಳ್ತಾರೆ, ಅವರು ಟೈಟ್ಲ್ಗಳು ಯಾವಾಗ ಹೇಳಕ್ ಕಷ್ಟ ಆಗುತ್ತೋ ಆ ಸಿನಿಮಾಗಳೆಲ್ಲ ಇಟ್ಟಾಗಿದೆ ಅಂತ. ಹೆಂಗ ಅವ್ರ ಮಾತನಂಗೆ ಸಿನಿಮಾ ಇಟ್ಟಾರೆ ಸಾಕು. ಇವಾಗ ನಾವು ಸ್ಟಾರ್ಟಿಂಗ್ ಟೀಸರ್ ಬಿಟ್ಟಾಗ ಜನಗಳಿಗೆ ಇಷ್ಟ ಆಯ್ತು ಸರ್. ಅವ್ರ ರಕ್ಕಸಪುರದವಳು ಅಂತ ಅಂದ್ಬಿಟ್ಟು ಅದರಲ್ಲಿ ಒಂದಷ್ಟು ಡೈಲಾಗ್ಗಳನ್ನ ನಾವು ನೇಟಿವಿಟಿ ಮೇಲೆ ಮಾಡ್ಕೊಂಡು ಹೋಗಿದ್ದು. ಆ ಡೈಲಾಗ್ ಎಲ್ಲ ತುಂಬಾ ಇಷ್ಟ ಆಯ್ತು. ಇವಾಗ ಟೀಸರ್ ಏನು ಅಂತ ಅಂದ್ರೆ ಆರ್ ಅಂತ ಹೇಳಿದ್ದಾರೆ, ಮಾಟ ಮಂತ್ರ ಅಂತ ಹೇಳಿದ್ದಾರೆ, ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳಿದ್ದಾರೆ, ಮರ್ಡರ್ ಮಿಸ್ಟ್ರಿ. ಇದ್ರ ಮಧ್ಯ ನಮ್ ಡೈರೆಕ್ಟರ್ ಸ್ಟೇಜ್ ಮೇಲೆ ಸೈಕಾಲಜಿಕಲ್ ಥ್ರಿಲ್ಲರ್ ಅಂತ ಹೇಳಿದ್ರು. ಎಲ್ಲಾ ವಿಚಾರನೂ ಇದೆ ಸರ್. ಇದ್ರ ಮಧ್ಯ ನಾವು ರೈಟಿಂಗ್ ಅಲ್ಲಿ ಡಾರ್ಕ್ ಕಾಮಿಡಿನ ಟ್ರೈ ಮಾಡ್ಕೊಂಡು ಹೋಗಿದ್ದೀವಿ. ನಾವು ಗಾಂಧಿನಗರದ ಭಾಷೆಯಲ್ಲಿ ಈ ಅಕೌಂಟ್ ಓಪನ್ ಮಾಡೋದು ಅಂತ ಹೇಳ್ತೀವಿ. ಸ್ಪೆಷಲಿ ರಾಜ್ ಬಿ ಶೆಟ್ಟರ್ ಕೆರಿಯರ್ ನೋಡ್ತಾ ಇದೀವಿ. ಒಂದು ಬೇರೆದೇ ಖಾತೆ ಓಪನ್ ಆಗಿದೆ. ಅದಕ್ಕೆ ರಕ್ಕಸಪುರದೊಳ್ ಯಾವ ತರ ಟ್ರೀಟ್ ಕೊಡುತ್ತೆ ಸರ್? ನಮ್ಮ ಮೊದಲು ನಾವು ಸಿನಿಮಾ ಶುರು ಮಾಡಬೇಕು ಅಂತ ಅನ್ಕೊಂಡಾಗ್ಲೇ ಅವ್ರ ಕೆರಿಯರ್ ಅಲ್ಲಿ ಈ ತರ ಒಂದು ಕ್ಯಾರೆಕ್ಟರ್ ಅವ್ರು ಮಾಡಿರಬಾರ್ದು ಅಂತ. ಆಮೇಲೆ ರಾಜ್ ಸರ್ ನಮಗೆ ಮೊದಲನೇ ಸಲ ಅದೇ ಕೇಳಿದ್ದು. ಯಾಕಂದ್ರೆ ನಾವು ಅವರಿಗೆ 3 ಸ್ಕ್ರಿಪ್ಟ್ ಹೇಳಿದ್ದು, ಮಾಸು, ಬೇರೆ ಬೇರೆ ತರ ಬೇರೆ ಜನರುಗಳೆಲ್ಲ ಹೇಳಿದ್ದು. ಇದೆಲ್ಲ ನಾವು ಟ್ರೈ ಮಾಡೋಣ, ಈಗ ಬೇಡ, ಬಟ್ ಈ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡಿದ್ದು ರಾಜ್ ಸರ್. ಆಮೇಲೆ ನಮ್ಮ ಪ್ರೇಮ್ ಸರ್ ತುಂಬಾ ಖುಷಿ ಪಟ್ರು. ಆಮೇಲೆ ಅವರು ಏನು ಅಂತಂದ್ರೆ, ಈ ಪಾತ್ರ ಬಿಹೇವ್ ಮಾಡುತ್ತಲ್ಲ, ಇದೊಬ್ಬನೇ ಮಾಡಬಾರದು ಈ ಸಿನಿಮಾ. ಯಾಕಂದ್ರೆ ಸೂಪ್ರಮ್ಸ್ ನೋಡಿದ್ರು ಅಷ್ಟೇ, ನಾನು ಸಿನಿಮಾ ನೋಡೋರಿಗೆ ಕಾಲ್ ಮಾಡಿದ್ದೆ, ಬೇರೆ ಯಾರು ನಿಮ್ ಜಾಗದಲ್ಲಿ ಇದ್ದಿದ್ರೆ ರವೇಣು ಕ್ಯಾರೆಕ್ಟರ್ ಮಾಡ್ತಾ ಇದ್ರು, ನೀವಾಗಿತ್ತು ಅವಾಗ ಕಾಮಿಡಿ ಕ್ಯಾರೆಕ್ಟರ್ ಮಾಡಿದೀರಾ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವರು ಗರುಡಗಮನ ಮಾಸ್ ಇಮೇಜರ್ಗೆಲ್ಲ ಒಪ್ಪೋದು ಆ ತರ ಈ ಸಿನಿಮಾದಲ್ಲೂ ಅಷ್ಟೇ ಸರ್. ಅವ್ರು ಹೇಳಿದ್ದು ಅಷ್ಟೇ, ಮಗ ನಾವು ಹೀರೋ ಆಗ್ಬಾರ್ದು, ಮಗ ಸಿನಿಮಾ ಹೀರೋ ಆಗ್ಬೇಕು ಅಂತ. ಇದ್ರಲ್ಲೂ ಅಕ್ಕಪಕ್ಕದ ಕ್ಯಾರೆಕ್ಟರ್ಗಳು ಅವೆಲ್ಲ ಬ್ಲೆಂಡ್ ಮಾಡಿರೋದು, ಅದು ರಾಜ್ ಸರಿಗೆ ಬರೆಯೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್. ಪೆನ್ ಹಿಡ್ಕೊಂಡು ಇಂಡಸ್ಟ್ರಿಯಲ್ಲಿ ಬ್ಯುಸಿ ಆಗ್ತಾ ಇದ್ದೀರಾ, ನಮ್ಮೆಲ್ರಿಗೂ ಗೊತ್ತಿದೆ. ಏನ್ ಆರ್ಟಿಸ್ಟ್ಗಳಿಗೂ ಕಾಂಪಿಟೇಷನ್ ಕೊಡ್ತಾ ಇದೀರಂತೆ ಸರ್? ಅದೊಂದು ಹುಚ್ಚಿರುತ್ತೆ ಸರ್ ಇಂಡಸ್ಟ್ರಿಗೆ. ಒಬ್ಬ ಲೈಟ್ ಬಾಯ್ ಆಗಿದ್ರು ಕೂಡ ಅವನೇ 1000 ಜನಕ್ಕೆ ಲೈಟ್ ಹಾಕಿರ್ತಾನೆ. ಗುರು ನನ್ನ ಮೇಲೆ ಯಾವಾಗ ಲೈಟ್ ಬೀಳುತ್ತೆ ಅನ್ನೋದೊಂದು ಅವಕಾಶಕ್ಕೆ ಅವನು ಕಾಯ್ತಾ ಇರ್ತಾನೆ. ನಾವು ಬರೆಯುವಾಗ್ಲೂ ಅನಿಸ್ತಾ ಇರುತ್ತೆ ಸರ್, ಅದು ಪ್ರತಿಯೊಬ್ಬರಿಗೆ ಅದೊಂದು ಗೀಳು ಅಂತಾರಲ್ಲ ಆ ತರ. ಆಮೇಲೆ ಆ ಪಾತ್ರ ಅದು ಸ್ಪಾಟ್ ಅಲ್ಲಿ ಅನ್ಕಡಿದ್ದು, ಅದು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಅದು ತುಂಬಾ ಚೆನ್ನಾಗಿದೆ. ರಾಜ್ ಸರ್ ಜೊತೆ ಅವ್ರ ಕಾಂಬಿನೇಷನ್ ಅಲ್ಲಿ ಇದೆ. ಅದು ತುಂಬಾ ಖುಷಿ ಆಗುತ್ತೆ ಸರ್. ಒಂದು 10-11 ವರ್ಷದಿಂದ ನಾವು ಗಮನಿಸ್ತಾ ಇದ್ದೀವಿ, ಈ ಮಣ್ಣು ಹೊರೋದು, ಸೈಕಲ್ ಹೊಡೆಯೋದು, ಈ ತರ ಪದಗಳನ್ನ ಬಳಸ್ತೀವಿ ಸ್ಟ್ರಗಲ್ಗೆ. ನೀವು ಜೋಗಿ ಪ್ರೇಮ್ ಸರ್ ಜೊತೆ ವರ್ಕ್ ಮಾಡ್ಕೊಂಡೆ ನಿಮ್ದೊಂದು ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ಅಂತ ಓಟದಲ್ಲಿದ್ದೀರಾ. ಆ ಓಟಕ್ಕೆ ಯಾವ ತರ ಒಂದು ಮೈಲೇಜ್ ಕೊಡಬಹುದು ಈ ಸಿನಿಮಾ? ಸರ್ ಖಂಡಿತ ಮೈಲೇಜ್ ಆಗುತ್ತೆ ಸರ್. ಇವಾಗ ಪ್ರೇಮ್ ಸರ್ ಹತ್ರ ನಾನು ಕೆಲಸ ಮಾಡುವಾಗ ನಾನು ಪ್ರತಿ ಸಲ ಹೇಳ್ತೀನಿ, ಪ್ರತಿ ಸಿನಿಮಾ ನಾವು ಬರ್ದಾಗ್ಲೂ ನಾವು ಹೇಳ್ಕೋಬೇಕು, ನಾವು ಇದು ಬರ್ದಿದ್ದೀವಿ ಅಂತ ನಾವು ತುಂಬಾ ಜನ ತಲುಪಿಸ್ಬೇಕಾಗುತ್ತೆ. ಪ್ರೇಮ್ ಸರ್ ಹತ್ರ ಓಂಕಾರ ಇಟ್ಟಾಗ್ಲೇ ಇವನು ರೈಟ್ರು ಅಂತ ಅಂದ್ಬಿಟ್ಟು ಅದು ಫಿಕ್ಸ್ ಆಗ್ಬಿಡುತ್ತೆ ಸರ್. ಅದಕ್ಕೆ ತುಂಬಾ ಬ್ಲೆಸ್ಸಿಂಗ್ ಫೀಲ್ ಇದೆ. ಬಟ್ ಆ ಸಿನಿಮಾ ಬರ್ದಾಗ ನಾನು ಮಾಸ್ ರೈಟ್ರು ಅನ್ನೋ ಒಂಥರ ಆ ಇಮೇಜ್ ಅಲ್ಲಿ ಎಲ್ಲ ನೋಡ್ತಾ ಇದ್ರು. ಬಟ್ ಈ ಸಿನಿಮಾ ಒಂದು ಡಾರ್ಕ್ ಕಾಮಿಡಿ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ನಾವೇನ್ ಟ್ರೈ ಮಾಡಿದ್ವಿ, ಇದು ಖಂಡಿತ ಇಮೇಜ್ ಚೇಂಜ್ ಮಾಡುತ್ತೆ. ಆದ್ರೆ ಒಬ್ಬ ಬರಹಗಾರನಿಗೆ ರಾಜ್ ಸರ್ ಅದೇ ಹೇಳೋದು, ನೀನ್ ಬೇರೆ ಬೇರೆ ಜನರನ್ನ ಟ್ರೈ ಮಾಡು, ಬೇರೆ ಬೇರೆ ಏನಾದ್ರು ಬರಿತಾ ಇರು, ಜನಗಳಿಗೆ ತುಂಬಾ ಇಷ್ಟ ಆಗುತ್ತೆ, ಇಂಡಸ್ಟ್ರಿ ಅವ್ರಿಗೆ ಹತ್ರ ಆಗ್ತೀಯಾ, ನೀವು ಒಂದೇ ಬರಿಬೇಡ ಅಂತ ಅಂದ್ಬಿಟ್ಟು. ಆ ತರ ಈ ಸಿನಿಮಾ ನಂಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಹಿಟ್ ಆಗಿದೆ. ಆ ಹಿಟ್ಟಾಗಿರೋ ಖುಷಿನ ನಿಮ್ಮ ಮಾತುಗಳಲ್ಲಿ ಹೇಗೆ ವ್ಯಕ್ತಪಡಿಸ್ತೀರಾ? ಏನಕಂದ್ರೆ ಸುಮಾರು ಸಂದರ್ಭಗಳಲ್ಲಿ ಮನಸ್ಸಲ್ಲಿರೋ ಖುಷಿನ ಹೇಳ್ಕೊಳಕ್ಕಾಗೋದಿಲ್ಲ. ತುಂಬಾ ಖುಷಿ ಇದೆ ಸರ್. ಯಾಕಂದ್ರೆ ನಾನು ಇದು 3ನೇ ಸಾಂಗು ನಂದು. ಆ ಸಾಂಗ್ಗಳನ್ನ ಬರಿಬೇಕು ಅನ್ನೋದು ಅದೊಂಥರ ಫ್ಯಾಷನ್ ನನಗೆ. ಯಾಕಂದ್ರೆ ನಾನು ಬೇರೆ ಸಾಂಗ್ ಎಲ್ಲ ಕೇಳುವಾಗ ನನ್ನ ಸಾಂಗ್ ನಾನೇ ಟ್ರಾವೆಲಿಂಗ್ ಅಲ್ಲಿ ಕೇಳಬೇಕು, ಈ ತರ ಫೀಲ್ಗಳು, ಅದೊಂಥರ ಖುಷಿ ಇದೆ. ಅದ ಸಿದ್ದಯ್ಯ ಸಾಂಗು ಇದು ಪ್ರೇಮ್ ಸರ್ದೇ ಐಡಿಯಾ. ಈ ಬ್ಲಾಕ್ ಅಲ್ಲಿ ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನೋ ಒಂದು ಸಾಂಗ್ ನಾವು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ರು. ರಾಜ್ ಸರ್ ಹೇಳಿದ್ರು, ಅವರು ತುಂಬಾ ಖುಷಿ ಪಟ್ರು. ಆ ಸಾಂಗ್ ಟ್ಯೂನ್ ರೆಡಿ ಆದಾಗ್ಲೇ ಇದನ್ನ ಕ್ರಾಂತಿ ಬರೀತಾನೆ ಅಂತ ಪ್ರೇಮ್ ಸರ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ರವಿ ಸರ್ ಅವರು ಡಿಸೈಡ್ ಮಾಡಿದ್ದು. ಆ ಸಾಂಗ್ ತುಂಬಾ ಚೆನ್ನಾಗಿ ಅವ್ರ ಬಾಯಲ್ಲಿ ತುಂಬಾ ಚೆನ್ನಾಗಿ ಕೇಳುತ್ತೆ. ಆ ನೇಟಿವಿಟಿ ಪದಗಳು ಅವೆಲ್ಲ ಆಗಿರ್ಬೋದು ಸರ್. ಆಮೇಲೆ ಮೊನ್ನೆ ನಿಮ್ಮ ನ್ಯೂಸ್ ಸರ್ ಮೀಡಿಯಾದವರೇ ಹೇಳ್ತಾ ಇದ್ರು, ಮಳವಳ್ಳಿಲಿ ಯಾವ್ದೋ ಒಂದು ಸಿದ್ದಪ್ಪಾಜಿ ಜಾತ್ರೆಯಲ್ಲಿ ಆ ಸಾಂಗು ಪ್ಲೇ ಆಗ್ತಿದೆ. ಸರ್ ಸ್ವಲ್ಪ ಸೈಲೆನ್ಸ್ ಸರ್.
ಮೊನ್ನೆ ಸಿದ್ದಪ್ಪಾಜಿ ಜಾತ್ರೆಯಲ್ಲಿ ಆ ಸಾಂಗ್ ಪ್ಲೇ ಆಗ್ತಿದೆ ಅಂತ ಅಂದ್ಬಿಟ್ಟು, ಅಂದ್ರೆ ನಾವು ಹೊರಗಡೆ ಪ್ರಪಂಚ ನೋಡಿರಲ್ವ ಸರ್, ಅವ್ರು ಯಾರು ಹೇಳಿದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಮಣ್ಣು ನಮ್ಮ ಸೊಗಡನ್ನು ಯಾವತ್ತೂ ನಮ್ಮ ಜನ ಬಿಟ್ಕೊಡಲ್ಲ, ಅದು ತುಂಬಾ ಖುಷಿ ಆಗುತ್ತೆ ಸರ್ ನಮಗೆ. ಇದುವರೆಗೂ ಜೋಗಿ ಪ್ರೇಮ್ ಅವರು ನಿಮಗೆ ಕೊಟ್ಟಿರುವಂತ ಒಂದು ಬೆಸ್ಟ್ ಲೈಫ್ ಚೇಂಜಿಂಗ್ ಸಜೆಷನ್ ನಮ್ ಜೊತೆ ಹಂಚ್ಕೋಬೋದಾ? ಅಂದ್ರೆ ಫಿಯರ್ಲೆಸ್ ಆಗಿ ಬರೀ ಅಂತ ಸರ್ ಅವ್ರು ಹೇಳೋದು. ಪ್ರತಿ ಸಿನಿಮಾ ಈ ಹೀರೋಗ್ ಬರೀತಾ ಇದ್ದೀನಿ, ಇವ್ರಿಗೇನೋ ಡೈರೆಕ್ಟರ್ ಬರೀತಾ ಇದ್ದೀನಿ ಅನ್ನೋದನ್ನ ದಯವಿಟ್ಟು ತೆಗ್ದಾಕ್ಬಿಡು. ಫಿಯರ್ಲೆಸ್ ಆಗಿರು. ಆ ಸಿನಿಮಾಗೆ ಏನ್ ಬೇಕು, ಪಾತ್ರಕ್ಕೆ ಏನ್ ಬೇಕು, ನೀನೇನ್ ಬರೀತೆ ಬರೀ. ಇಲ್ಲ ಸರ್ ಇದು ಬರೆದ್ರೆ ಬಜೆಟ್ ಜಾಸ್ತಿ ಆಗ್ಬಿಡುತ್ತೆ, ಈ ತರ ಸೀನ್ ಡಿಸೈನ್ ಮಾಡಿದ್ರೆ ಅಂತ ನೀನ್ ಏನು ಕನ್ಕೊಳಕ್ ಹೋಗ್ತೀಯ, ನೀನೇ ಅನ್ಕೋಬೇಡ. ಫಸ್ಟ್ ನೀನ್ ಬರೀ, ಅದ್ ಬರೆದ್ರೆ ತಾನೇ ಡೈರೆಕ್ಟರ್ ಹೇಳ್ತಾನೆ ಅದ್ ಬೇಕಾ ಬೇಡವಾ ಅಂತ ನೀನ್ ಡಿಸೈಡ್ ಆಗ್ಬೇಡ ಅಂತ ಅನ್ನೋದು. ಅದು ನನ್ನ ಲೈಫಲ್ಲಿ ತುಂಬಾ ನಾನು ಫಾಲೋ ಮಾಡುವಂಥದ್ದು ಸರ್ ಅದು. ಟ್ರೇಲರ್ ಲಾಂಚ್ ಅಲ್ಲಿ ಸಿಕ್ಕಾಪಟ್ಟೆ ಕಿಚ್ಚ ಸುದೀಪ್ ಅವರು ಕಾಲೆಳಿತಾ ಇದ್ರು ಜೋಗಿ ಪ್ರೇಮ್ ಅವ್ರಿಗೆ. ಒಂದು ಆತ್ಮೀಯತೆ, ಒಂದು ಕುಟುಂಬ ಅನ್ನುವಂತ ಫೀಲಿಂಗು, ಅದನ್ನು ಅವರ ಒಡನಾಡಿಯಾಗಿ ಹೇಗ್ ನೋಡ್ತೀರಾ ನೀವು? ಅಂದ್ರೆ ಅವ್ರಿಬ್ರು ಹೇಳಿವ ಸರ್ ಅಣ್ತಮ್ಮ ಜೋಡೆತ್ತು ಕಣೋ. ಆ ಸುದೀಪ್ ಸರ್ ಅವರು ಮಾತಾಡೋದು ನೋಡಿ ಅದ್ರ ಮೇಲೆ ಅದು ಸಾಂಗ್ ಹಾಕಿದ್ರೆ ಅದು ತುಂಬಾ ಆಪ್ಟ್ ಆಗಿರುವಂತ ಸಾಂಗ್ಗಳು. ಆಮೇಲೆ ರಕ್ಷಿತಾ ಮೇಡಮ್, ಪ್ರೇಮ್ ಸರ್, ಸುದೀಪ್ ಸರ್ ಆಪ್ತರು ಅಂತ ಇಡೀ ಇಂಡಸ್ಟ್ರಿಗೆ ಗೊತ್ತು. ಆಮೇಲೆ ಪ್ರೇಮ್ ಸರ್ಗೆ ಎಲ್ಲರೂ ಒಂಥರ ಅಣ್ಣ ತಮ್ಮನ ತರನೇ ಸರ್ ಅವ್ರಿರೋದು. ಸುದೀಪ್ ಸರ್ ಮನೆ ನಾವು ಕತೆಗಳು ಹೇಳೋದಕ್ಕೆ, ಅವ್ರನ್ನ ಮಾತಾಡೋದಕ್ಕೆ, ನಮ್ ಕೇಡಿಲು ಯಾಕೆ ಮಾಡಿದ್ರೆ ಅಂತ ಆಲ್ರೆಡಿ ರಿವೀಲ್ ಆಗಿದೆ. ಅದನ್ನ ಹೇಳಕ್ ಹೋದಾಗೆಲ್ಲ ಸುದೀಪ್ ಸರ್ ಅಡುಗೆ ಮಾಡ್ತೀನಿ ಸರ್ ನಮ್ಗೆಲ್ಲ ಅದು ತುಂಬಾ ಖುಷಿ ಇದೆ. ಅವ್ರ ಮನೆಯಲ್ಲಿ ಮ್ಯಾಕ್ಸ್ ಪಾರ್ಟಿ ಇತ್ತು, ನಮ್ಮ ಕ್ಯಾಮರಾಮನ್ ಡೇವಿಡ್ ವಿಲಿಯಮ್ಸ್ ಸರ್ ಕರ್ಕೊಂಡು ಹೋಗಿದ್ರು. ಆ ಪಾರ್ಟಿಲೂ ಅಷ್ಟೇ ಅವ್ರ ಆತ್ಮೀಯತೆಯಿಂದ ಮಾತಾಡಿಸ್ತಾರೆ. ಅದು ತುಂಬಾ ಆತ್ಮೀಯತೆ ಇದ್ದಾಗ ಮಾತ್ರ ಆತರ ಮಾತುಗಳು ಬರಕ್ ಸಾಧ್ಯ ಸರ್ ಅವೆಲ್ಲ. 2026 ನಿಮಗೆ ಆಸ್ ಅ ಸಂಭಾಷಣೆಕಾರರಾಗಿ ತುಂಬಾ ವಿಶೇಷವಾದಂತಹ ವರ್ಷ ಅಂತ ಹೇಳ್ಬೋದು. 6ನೇ ತಾರೀಕು ರಕ್ಕಸಪುರದೊಳಗೆ ಬರ್ತಿದೆ, ಏಪ್ರಿಲ್ 30ಕ್ಕೆ ಕೇಡಿ ಬರ್ತಾ ಇದೆ. ದೊಡ್ಡ ದೊಡ್ಡ ಸಿನಿಮಾಗಳ ಭಾಗವಾಗೋದು ಎಷ್ಟು ಚಾಲೆಂಜ್ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅಂದ್ರೆ ನಾವು ಕೆಲವೊಂದ್ಸಲ ಅನ್ಕೊಂಡಂಗೆ ಪೋರ್ಟ್ರೇ ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ಐಡಿಯಾಲಜಿಗಳನ್ನ. ಕೆಲವೊಂದು ಪ್ರೊಡಕ್ಷನ್ ಡಿಲೇಗಳಾಗಿರ್ಬೋದು, ಶೂಟಿಂಗ್ ಸ್ಪಾಟ್ ಅಲ್ಲೇ ತುಂಬಾ ಟೈಮ್ ತೆಗೆದುಕೊಳ್ಳುತ್ತೆ. ಈ ವರ್ಷ ಹೇಗ್ ಕಾಣಿಸ್ತಾ ಇದೆ ನಿಮ್ಗೆ? ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಈ ವರ್ಷ ಎಷ್ಟು ಸಿನಿಮಾಗಳು ಬರುತ್ತೆ ಅಂದ್ರೆ ಇದ್ರ ಹಿಂದೆ ಒಂದು ಸ್ಟ್ರಗಲ್ ಇರುತ್ತಲ್ಲ ಸರ್. ನಾವು ಒಂದಷ್ಟು ಸಿನಿಮಾಗಳನ್ನ ಬರ್ಕೊಂಡು ಜನ ಗುರುತಿಸ್ತಾ ಇರೋದು, ಅವೆಲ್ಲ ಒಂದು ಓಡಾಟಗಳು, ಒಡನಾಟಗಳು, ಹೋರಾಟಗಳು ಅವೆಲ್ಲ ಇರುತ್ತೆ. ಅದ್ರ ಮಧ್ಯೆ ಜರ್ನಿ ಮಾಡ್ಕೊಂಡ್ ಬಂದು 2026 ಮೊದಲನೇ ಸಿನಿಮಾ ರಕ್ಕಸಪುರದಳು ನೀವೆಲ್ಲ ಗುರುತಿಸ್ತಾ ಇರೋದು, ಜನಗಳು ಗುರುತಿಸ್ತಾ ಇರೋದು, ಆ ಸಿದ್ದಯ್ಯ ಸ್ವಾಮಿ ಬನ್ನಿ ಸಾಂಗಿಂದಾನೇ ಸಿದ್ದಪ್ಪಾಜಿ ಆಶೀರ್ವಾದದಿಂದ ಜನ ಒಪ್ಕೊಳಕ್ ಶುರು ಮಾಡಿರೋದು, ಅವೆಲ್ಲ ತುಂಬಾ ಖುಷಿ ಆಗುತ್ತೆ. ಈ ಸಿನಿಮಾ ಆಗಿತ್ತು, ಇನ್ನು 2 ತಿಂಗಳ ಕೇಡಿ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಗಣೇಶ್ ಸರ್ದು ಇನ್ನೊಂದು ಸಿನಿಮಾ ಬರ್ತಾ ಇದೆ. ನೆಕ್ಸ್ಟ್ ಬೇರೆ ಬೇರೆ ಸಿನಿಮಾಗಳು ಈ ವರ್ಷ ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ತುಂಬಾ ಖುಷಿ ಇದೆ ಸರ್. ಕೊನೆಯದಾಗಿ, ಸುಮಾರು ವರ್ಷಗಳಿಂದ ಒಂದು ಮಾತು ಕೇಳಿ ಬರ್ತಾ ಇರುತ್ತೆ ಇಂಡಸ್ಟ್ರಿಯಲ್ಲಿ, ನಮ್ಮ ಕನ್ನಡ ಚಿತ್ರರಂಗ ರೈಟರ್ಗಳಿಗೆ ಸರಿಯಾದಂತ ವೇದಿಕೆ ಕಲ್ಪಿಸ್ಕೊಡ್ಬೇಕು ಅಂತ. ರೈಟರ್ಗಳನ್ನ ಉಳಿಸ್ಕೊಂಡ್ರೆ ನಾವು ಕಂಟೆಂಟ್ಗಳನ್ನ ಉಳಿಸ್ಕೊಂಡಂಗೆ ಅಂತ. ಒಬ್ಬ ರೈಟರ್ ಆಗಿ ಏನಾದ್ರೂ ಕಮೆಂಟ್ ಮಾಡ್ತೀರಾ ಆ ಎಲ್ಲಾ ಬೆಳವಣಿಗೆಗಳಿಗೆ? ಅಂದ್ರೆ ಅದು ಸತ್ಯ ಸರ್, ನೀವ್ ಹೇಳ್ದಂಗೆ ರೈಟರ್ಗಳು ಉಳ್ಕೋಬೇಕು. ಯಾಕಂದ್ರೆ ಓಂಕಾರ ಇಡೋರೆ ಅವರಲ್ಲ ಸರ್. ಆ ನಿರ್ದೇಶಕನ ಮೊದಲನೇ ಕನ್ಸ ಅವ್ನು ಯಾರಿಗಾರು ಒಬ್ಬಂಗೆ ಹೇಳ್ತಾನೆ ಅಂತಂದ್ರೆ ಪ್ರೊಡ್ಯೂಸರ್ಗೂ ಹೇಳಕ್ ಮುಂಚೆ ಒಬ್ಬ ರೈಟರ್ಗೆ ಹೇಳಿರ್ತಾನೆ ಅವನು. ಮಗ ಈ ತರ ಏನೋ ಬರ್ದಿದ್ದೀನಿ ಸರ್, ನೋಡಿ ಸರ್ ಈ ತರ ಇದೆ ವಿಚಾರ, ಇದು ಸರಿಯಾಗಿದ್ಯಾ ಅಂತ ಅಂದ್ಬಿಟ್ಟು ಅಲ್ಲಿಂದ ಶುರು ಮಾಡಿರೋನು ಸಿನಿಮಾ ಮುಗಿಯೋಷ್ಟಲ್ಲಿ ಕಾಣೋದೇ ಇಲ್ಲ ಸರ್. ಎಷ್ಟೋ ಕಡೆ ತುಂಬಾ ಒಳ್ಳೆ ಮನ್ಸುಗಳು ಇವಾಗ ನಮ್ಮ ಪ್ರೇಮ್ ಸರ್, ರಾಜ್ ಸರ್, ಇವಾಗ ಗಣೇಶ್ ಸರ್ ಇದ್ದಾರೆ, ಅವ್ರ ಜೊತೆ ವರ್ಕ್ ಮಾಡ್ತೀನಿ. ಧ್ರುವ ಸರ್ ಇದ್ದಾರೆ, ಅವ್ರು ಎಷ್ಟೋ ಕಡೆ ನನ್ನ ತಮ್ಮನ್ ತರ ಅಂತ ಅವ್ರು ಎಷ್ಟೊಂದ್ ಕಡೆ ಹೇಳ್ತಾರೆ. ಆತರ ಎಲ್ಲ ಹೇಳಿದಾಗ ಇವಾಗ ನನಗೆ ಸಿಗೋ ಸ್ಥಾನಗಳು ಸರ್, ಅದನ್ನೇ ನಾನು ಇಷ್ಟು ವರ್ಷ ಮಿಸ್ ಮಾಡ್ಕೊಂಡಿದ್ದು ಅಂತ ನನ್ಗನಿಸ್ತದೆ. ಆತರ ಸ್ಥಾನಗಳು ಪ್ರತಿಯೊಬ್ಬ ಹೀರೋ ಕಡೆಯಿಂದ ಆಗ್ಬೇಕು, ಪ್ರತಿಯೊಬ್ಬ ಡೈರೆಕ್ಟರ್, ಮೇಜರ್ ಪ್ರೊಡ್ಯೂಸರ್ ಕಡೆಗಳಿಂದ ಆಗ್ಬೇಕು ಸರ್. ಅದು ಮುಂದಿನ ದಿನದಲ್ಲಿ ಚೆನ್ನಾಗಿ ಆಗುತ್ತೆ ಅಂತ ಅನ್ಸುತ್ತೆ ಸರ್. ಓಕೆ ಕ್ರಾಂತಿ ಸರ್, ಆಲ್ ದ ಬೆಸ್ಟ್. ರಿಲೀಸ್ ದಿನ ಸಿಗೋಣ. ನಾವ್ ಯಾವಾಗ್ಲೂ ತಮಾಷೆಗೆ ರೇಗಿಸ್ತಾ ಇರ್ತೀವಿ, ಹೆಸರಲ್ಲಿ ಕ್ರಾಂತಿ ಇದೆ ಅಂತ. ನಿಮ್ಮ ನಿಜ ಜೀವನದಲ್ಲೂ ಕ್ರಾಂತಿ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಇವಿಷ್ಟು ರೈಟರ್ ಕ್ರಾಂತಿ ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.